ಮನದಲ್ಲಿ
ನೆನೆಸಿಕೊಂಡೇನು ಬಾಳೆ ಮನದಲ್ಲಿ ಘನಮುನಿ ಪೇಳಿದೆ ಓಕೆ ಮೊದಲಲ್ಲಿ ಘನಮುನಿ ಪಾಯ್ ಬೆಳಿದ ಪೇಳಿದ ಘನಮುನಿ ಪಾಯ್ ಬೆಳಿದ ಓಕೆ ಮೊದಲಲ್ಲಿ ಘನಮುನಿ ಪಾಯ್ ಮುನಿ ಪಾಯ್ ಘನಮುನಿ ಪಾಯ್ ಘನಮುನಿ ಪಾಯ್ ಬೆಳಿದ ಓಕೆ ಮೊದಲಲ್ಲಿ ಘನಮುನಿ ಪೇಳಿದವಾಕೆ ಮೊದಲಲ್ಲಿ ನೆನೆಸಿಕೊಂಡೇಳು ಬಾಳೆ ಮನದಲ್ಲಿ ಘನಮುನಿ ಪೇಳಿದವಾಕೆ ಮೊದಲಲ್ಲಿ ಘನಮುನಿ ಪಾಯ್ ಬೆಳಿದವಾಕೆ ಮೊದಲಲ್ಲಿ Ding dong dong ding dong ಇನಿಯನಗಳಿಸುವ ಶಕ್ತಿಗೆ ಎನ್ನಿನಿಯನ ಇನಿಯನ 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 ಇನಿಯನಗಳಿಸುವ ಶಕ್ತಿಗೆ ತನ್ನ ಮಾತೆಗೆ ಬಂದು ಮಣಿದು ಪೇರ್ದಳು ಮಣಿದು ಪೇರ್ದಳು ತನ್ನ ಮಾತೆಗೆ ಬಂದು ಮಣಿದು ಪೇರ್ದಳು ತನ್ನ ಮಾತೆಗೆ 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 ಇನಿಯನ ಗಳಿಸುವ ಸೋಕ್ತಿ ಬಂದು ಮಣಿದು ಪೇರ್ದಳು ತನ್ನ ಮಾತೆಗೆ ಮಣಿದು ತನ್ನ ಮಾತೆಗೆ 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 ಗಳಿಸುವ ಇನಿಯನ ಗಳಿಸುವ ಸೋಕ್ತಿಗೆ ಬಂದು ಮಣಿದು ಪೇರ್ದಳು ತನ್ನ ಮಾತೆಗೆ ಬಂದು ಮಣಿದು ಪೇರ್ದಳು ಮಣಿದು ಪೇರ್ದಳು ತನ್ನ ಮಾತೆಗೆ ನೆನೆಸಿಕೊಂಡಳು ಬಾಲು ಮನದಲ್ಲಿ 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 ಘನಮುನಿ ಬೆಳಿದವಾಕೆ ಮೊದಲಲ್ಲಿ ಘನಮುನಿ ಬೆಳಿದವಾಕೆ ಮೊದಲಲ್ಲಿ 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 ನೆನೆಸಿಕೊಂಡಳು ಬಾಳೆ ಮನದಲ್ಲಿ ಘನಮುನಿ ಬೆಳಿದವಾಕೆ ಮೊದಲಲ್ಲಿ ನೆನೆಸಿಕೊಂಡಳು ಬಾಳೆ ಮನದಲ್ಲಿ ಘನಮುನಿ ಬೆಳಿದ ವಾಕೆ ಮೊದಲಲ್ಲಿ ಮುಂದೆ ನಾನು ಯಾವ ಹೆಜ್ಜೆ
ಕೊಡಬೇಕು. ಯಾವುದದು ಅಂತ ಹೇಳಿದ್ರೆ ನನ್ನ ತಂದೆಯಾದಂತಹ ಮರ್ಯಧ್ವಜ ಭೂಪತಿಗಳಿಗೆ ಮಕ್ಕಳಿಲ್ಲವಂತೆ. ನಾರದರ ಆಶಯದ ಮೇರೆಗೆ ಸಲಹೆಯಂತೆ ಪುತ್ರಕಾಮೇಷ್ಟಿಯಾಗವನ್ನು ಕೈಗೊಂಡರು. ಅದರ ಫಲವಾಗಿ ಪಡೆದಂತಹ ಪುತ್ರಿ ರತ್ನವೇ ನಾನು ಮೀನಾಕ್ಷಿ. ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದವಳಲ್ಲ, ಯಾಗದಿಂದ ಹುಟ್ಟಿ ಬಂದವಳು. ನನ್ನ ತಂದೆಯ ಸ್ಥಿತಿಯನ್ನು ಕೇಳುತ್ತೀರಾ? ಸಂತೋಷ ಪಡಬೇಕಾ, ದುಃಖ ಪಡಬೇಕಾ? ಯಾಕಾಗಿ ನಾನು ಹುಟ್ಟಿದಾಗ ನನ್ನ ದೇಹವನ್ನ ಸೂಕ್ಷ್ಮವಾಗಿ ಅವಲೋಕಿಸಿದರಂತೆ. ಎಲ್ಲ ಹೆಣ್ಣು ಮಕ್ಕಳ ಹಾಗೆ ನಾನಲ್ಲ. ನನಗೆ 3 ಸ್ತನಗಳಿವೆ. ಹುಟ್ಟುವಾಗಲೇ ಇದ್ದಂತಹ 3 ಸ್ತನಗಳು. ಇದರಿಂದ ಕಾಬರಿಗೊಂಡಂತಹ ಬೇಸರಗೊಂಡಂತಹ ನನ್ನ ತಂದೆ ಮರ್ಯಧ್ವಜ ಭೂಪತಿಗಳು ಚಿಂತಾಕ್ರಾಂತರಾಗಿರುವಾಗ ಮತ್ತೆ ಬಂದರು ಅಲ್ಲಿಗೆ. ನಾರದರು ಬಂದು ಹೇಳಿದ್ರಂತೆ, ಚಿಂತೆ ಮಾಡಬೇಡ, ನಿನ್ನ ಮಗಳಿಗೆ ಇರುವಂತಹ 3 ಸ್ತನಗಳಲ್ಲಿ 1ನೆಯ ಸ್ತನವು ಮಾಯವಾಗುತ್ತದೆ. ಯಾವಾಗ ಅವಳು ನಿನ್ನ ಕಾಲಾನಂತರ ಆಳ್ವಿಕೆಯನ್ನು ಹಿಡಿಯುತ್ತಾಳೆ, ದಿಗ್ವಿಜಯಕ್ಕಾಗಿ ಹೊರಡುತ್ತಾಳೆ. ಹೊರಟಂತಹ ಕಾಲದಲ್ಲಿ ಯಾವ ಪ್ರತಿಸ್ಪರ್ಧಿಯ ಎದುರು ಅವಳ 3ನೆಯ 1 ಸ್ತನ ಎನ್ನುವುದು ಮಾಯವಾಗುತ್ತದೋ ಅವಳೇ ಅವಳ ಗಂಡನಾಗುತ್ತಾನೆ, ಪತಿಯಾಗುತ್ತಾನೆ, ಹಿರಿಯನಾಗುತ್ತಾನೆ ಎನ್ನುವ ಹಾಗೆ. ನಾನು ನಮ್ಮ ಪ್ರಜಾವರ್ಗ ಇಷ್ಟೇ ಸಂತೋಷವಾಗಿದೆ ಅಂತ ಹೇಳಿದ್ರು ಕೂಡ ಅಲ್ಲಲ್ಲಿ ಕೆಲವು ಹುಳಗಳು ಇರುತ್ತಾರೆ. ಯಾರು? ಹೆಣ್ಣೊಬ್ಬಳು ಆಳ್ವಿಕೆಯನ್ನ ಮಾಡುವುದಾ ಎನ್ನುವ ಹಾಗೆ ಹೆಣ್ಣನ್ನ ತುಚ್ಛೀಕರಿಸಿ ನೋಡುವವರು. ಅವರಿಗೂ ಒಂದು ಪಾಠವನ್ನ ಕಲಿಸಬೇಕು. ನನ್ನ ಹಿರಿಯನನ್ನ ಹುಡುಕುವುದಕ್ಕೂ ಒಂದು ದಾರಿಯಾಗಬೇಕು. ಯಾವುದು? ದಿಗ್ವಿಜಯವನ್ನ ಕೈಗೊಳ್ಳುವುದು. ಇದೇ ಸರಿಯಾದ ದಾರಿ. ತಂದೆಯವರಿಲ್ಲ, ನನಗೆ ಹಿರಿಯನನ್ನ ಹುಡುಕುವ ಜವಾಬ್ದಾರಿಯನ್ನ ತೆಗೆದುಕೊಳ್ಳುವವರು ಯಾರೂ ಇಲ್ಲ. ಅಮ್ಮನಿಗೆ ಹೋಗಿ ಈ ಕೂಡಲೇ ನನ್ನ ಮನದ ಆಸೆಯನ್ನ ತಿಳಿಸಿ ಅವಳಿಂದ ಆಶೀರ್ವಾದವನ್ನ ಪಡೆದುಕೊಂಡು ಈ ಕೂಡಲೇ ದಿಗ್ವಿಜಯಕ್ಕೆ ಹೊರಡ್ತೇನಂತೆ. ಮೂರು ದಿವಸಗಳಿದ್ದು ಮೂರಿ ಸಂತಸದಿಂದ, 3 ದಿವಸಗಳಿದ್ದು ಮೂರಿ ಸಂತಸದಿಂದ ತೀರನಗರದಲ್ಲಿ ಶೂರಸೇನನಿಗೆ ಹೇಳಿದಾಗ ಭಯಪಟ್ಟವರು, ಚಿಂತಾಕ್ರಾಂತರಾದವರು ಅವರು ಖಂಡಿತ ಹೌದು. ನಂತರದಲ್ಲಿ ಅವರ ಮನವನ್ನ ಓಲೈಸಿ ಖಂಡಿತವಾಗಿ ಅವರ ಆಶೀರ್ವಾದವನ್ನು ಪಡೆದು ಹೊರಟಬಳಿದ್ದೇನೆ. ಇಡೀ ಧರೆಯ ದಿಗ್ವಿಜಯವನ್ನ ಪೂರೈಸಿದ್ದೇನೆ. ಯಾರೆಲ್ಲ ಕೇಳುತ್ತೀರಾ? ಅಂಗ, ಕಳಿಂಗ, ಚೋಳರಿಂದ ಹಿಡಿದು ಎಲ್ಲರನ್ನ ಸದೆಬಡಿದಿದ್ದೇನೆ. ಕೇಳಕ್ಕೂ ಹೋಗಿದ್ದೇನೆ, ಅವರಿಂದಲೂ ಕಪ್ಪವನ್ನ ಪಡೆದುಕೊಂಡಿದ್ದೇನೆ. ಈಗ ನಂತರದಲ್ಲಿ ಒಂದು ಘಟನೆ ಆಗಿ ಹೋಯಿತು. ಏನದು? ನನ್ನ ಅಜ್ಜ ಶೂರಸೇನನವರ ಬಳಿಗೂ ಯುದ್ಧಕ್ಕೆ ಹೋದವಳು ನಾನು. ನಾನಾದರೂ ಬಂದ ಬಳಿಕ ನನ್ನ ಅಜ್ಜನೆಂದು ತಿಳಿಯಲ್ಪಟ್ಟಿದ್ದು. ಅವರ ಮನೆಯಲ್ಲಿ ಕೇವಲ 3 ದಿನವೇ ಇದ್ದು ಅಜ್ಜ ಅಜ್ಜಿಯರ ಆತಿಥ್ಯವನ್ನ ಪಡೆದು ಹೊರಟಬಳಿದ್ದೇನೆ. ಬಂದು ನೋಡುತ್ತೇನೆ, ಆಹಾ ಎಂತಹ ದೃಶ್ಯವಿದು ಸ್ವಾಮಿ, ಎಂತಹ ಕೋಟೆ ಕೊತ್ತಲಗಳು. ನೋಡಲಿಕ್ಕೆ 2 ಕಣ್ಣುಗಳೇ ಸಾಗುವುದಿಲ್ಲ. ಮಂತ್ರಿಯನ್ನ ವಿಚಾರಿಸಿದಾಗ ತಿಳಿದು ಬಂತು ಯಾವ ದೇಶವೆಂದರೆ ಶ್ರೀ ಮಲಯಾಳವಂತೆ. ಇಲ್ಲಿಯ ರಾಜ್ಯವನ್ನ ಆಳ್ವಿಕೆಯನ್ನ ಮಾಡುತ್ತಿರುವವಳು ಪದ್ಮಗಂಧಿನಿ ಎನ್ನುವ ಹಾಗೆ. ಅವಳಿಗೆ 2 ಮಂತ್ರಿಣಿಯರೂ ಇದ್ದಾರಂತೆ. ಅವಳ ದೂತಿಯನ್ನ ಇಲ್ಲಿರುವ ಮಾನ್ಯರನ್ನೆಲ್ಲ ಬುಡಿದು ಓಡಿಸಿದ್ದಾಗಿದೆ. ಎಲ್ಲ ಹೋದ ಮೇಲೆ ಬರುವುದು ಯಾವುದು? ಬರಬೇಕಾದವಳು ಪದ್ಮಗಂಧಿನಿಯೇ. ಅವಳ ನಿರೀಕ್ಷೆಯಲ್ಲ ಇರುತ್ತೇನೆ. ಪರಮ ವಿಭವದಿ ಪದ್ಮಗಂಧಿನಿ ಆಳುತ್ತೀರ್ತಳು ಶ್ರೀಮಲಯಾಳವೈ ಆಳುತ್ತೀರ್ತಳು ಆಳುತ್ತಿದ್ದಳು ಆಳುತ್ತಿದ್ದಳು ಶ್ರೀಮಲಯಾಳವೈ
ಆ. ಆಳ್ತಾ ಬಂದಿದ್ದೇನೆ. ಈ ಪ್ರದೇಶವನ್ನ ಎಷ್ಟು ದಕ್ಷತೆಯಿಂದ ನಾನು ಆಳ್ತಾ ಇದ್ದೇನೆ ಎಂಬುದಕ್ಕೆ ಸಾಕ್ಷಿಯೇ ನನ್ನ ಪ್ರಜಾವರ್ಗದವರು ನನ್ನ ಕುರಿತಾಗಿ ಹೇಳುತ್ತಿರುವಂತಹ ಜಯ ಜಯಕಾರ. ಎಂದಿನಂತೆ ಓಲಗಸ್ಥಳಾಗಿದ್ದೇನೆ. ಅದೇನದು ಕೊಂಬೆ ಜಲಜಮುಖಿಯರ ನುಡಿಯ ಕೇಳುತ್ತೋ ಮತ್ಸ್ಯನಯನೆ ಮತ್ಸ್ಯನಯನೆ ನಿನ್ನಯ ಶೌರ್ಯ ಕೇಳಿನ ಬಂದೆ ಕಾಣೆ ನಿನ್ನಯ ಶೌರ್ಯ ನಿನ್ನಯ ಶೌರ್ಯ ಕೇಳಿನ ಬಂದೆ ಕಾಣೆ ನಿನ್ನಯ ಶೌರ್ಯ ಶೌರ್ಯ ನಿನ್ನಯ ಶೌರ್ಯ ನಿನ್ನಯ ಶೌರ್ಯ ನಿನ್ನಯ ಶೌರ್ಯ ಕೇಳಿನ ಬಂದೆ ತಾಳೆ ನಿನ್ನಯ ಶೌರ್ಯ ನಿನ್ನಯ ಶೌರ್ಯ ಕೇಳಿನ ಬಂದೆ ತಾಳೆ ಬಂದೆ ಕಾಣೆ ಬಂದೆ ಕಾಣಿಯೇ ಮಾನಿನಿಯರೇ ಬೆದರಿಸಿದ ಪರಾಕ್ರಮಾಯ್ ಮಾನಿನಿಯರೇ ಮಾನಿನಿಯರಾಯ್ ಮಾನಿನಿಯರಾಯ್ ಬೆದರಿಸಿದ ಪರಾಕ್ರಮ ಬೆದರಿಸಿದ ಪರಾಕ್ರಮ ತೋರಿಸೋ ಎಂದೊಡನೆ ಮಾನಿನಿಯರಾಯ್ 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 ಬೆದರಿಸಿದ ಪರಾಕ್ರಮಾಯ್ ತೋರಿಸೋ എന്നൊടನೆ ತೋರಿಸೋ എന്നൊടನೆ എന്നൊಡನೆ എന്നೊಡನೆ ಮಾನಿನಿಯರು ಬೆದರಿಸಿದ ಪರಾಕ್ರಮ ತೋರಿಸೋ എന്നೊಡನೆ ಪರಾಕ್ರಮ ತೋರಿಸೋ എന്നೊಡನೆ ಮಾನಿನಿಯರು ಬೆದರಿಸಿದ ಮಾನಿನಿಯರು 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 ಬೆದರಿಸಿದ ಪರಾಕ್ರಮ ಬೆದರಿಸಿದ ಬೆದರಿಸಿದ ಮಾನಿನಿಯರು ಬೆದರಿಸಿದ 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 ಪರಾಕ್ರಮ ತೋರಿಸೋ എന്നೊಡನೆ ತೋರಿಸೋ എന്നೊಡನೆ ಮಾನಿನಿಯರು ಬೆದರಿಸಿದ ಪರಾಕ್ರಮ ತೋರಿಸೋ എന്നೊಡನೆ ತೋರಿಸೋ എന്നೊಡನೆ ಮಾನಿನಿಯರು ಬೆದರಿಸಿದ ಪರಾಕ್ರಮ ತೋರಿಸೋ
ಈಗ ಕೇಳು. ನಿನ್ನೆ ಪರಾಕ್ರಮ ಉಂಟು ಅಂತ ಬೀಗುತ್ತಾ ಇದೆಯಲ್ಲ, ಅದನ್ನ ಮಾಲಿನ್ಯರನ್ನೆಲ್ಲ ಬೆದರಿಸುವುದಕ್ಕಲ್ಲ, ನನ್ನಂತಹ ಬಲಾಢ್ಯರಾದಂತಹ ರಾಣಿಯಲ್ಲಿ ಅಂದ್ರೆ ಪದ್ಮಗಂಧೆಗೆ ನಾನೇ ಬಂದಿದ್ದೇನೆ. ನನ್ನ ಮುಂದೆ ನಿನ್ನ ಪರಾಕ್ರಮ ತೋರಿಸೆ. ಏನ್ ಹೇಳಿದೆ? ಪರಾಕ್ರಮ ತೋರಿಸು, ಪರಾಕ್ರಮ ಪರಿಚಯವನ್ನು ನೀಡು. ನೀನು ಆಡಿದಂತಹ ಮಾತು ಎಂತಹ ಮಾತಾಯ್ತು ಗೊತ್ತಾ? ಏನೇ ಕಲಿತ ಮಾತಾಡದಿರೋ ಕಲಿತ ಮಾತಾಡದಿರೋ ಕಲಿತ ಮಾತಾಡದಿರೋ ಕಲಿತ ಮಾತಾಡದಿರೋ ನೀ ಕಲಿತ ಕಲಿತ ಮಾತಾಡದಿರೋ ಕಲಿತ ಮಾತಾಡದಿರೋ ಕಲಿತ ಮಾತಾಡದಿರೋ ನಿನ್ನಯ ಒಬ್ಬ ನಿಲ್ಲಿಸುವೆ ಸ್ವಲ್ಪ ತಾಳು ನಿನ್ನಯ ಒಬ್ಬ ನಿನ್ನಯ ಒಬ್ಬ ನಿನ್ನಯ ಒಬ್ಬ ಇಳಿಸುವೆ ಸ್ವಲ್ಪ ತಾಳು ನಿನ್ನಯ ಒಬ್ಬ ನಿನ್ನಯ ಒಬ್ಬ ಇಳಿದುವೆ ಸ್ವಲ್ಪ ತಾಳು ಸ್ವಲ್ಪ ತಾಳು ಸ್ವಲ್ಪ ತಾಳು ಇಳೆಯ ಪಾಲಕರಿಂದ ಅಧಿಕಾರದಿಂದ ಇಳೆಯ ಪಾಲಕರಿಂದ ಇಳೆಯ ಪಾಲಕರಿಂದ ಇಳೆಯ ಪಾಲಕರಿಂದ ಇಳೆಯ ಪಾಲಕರಿಂದ ಇಳೆಯ ಪಾಲಕರು ಇಳೆಯ ಪಾಲಕರು ಇಳೆಯ ಪಾಲಕರಿಂದ ಇಳೆಯ ಪಾಲಕರಿಂದ ಸಾಸಿಯೇ 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 ನಿನ್ನಯ ತಲೆಗೊಂಬ ಪರಿಯ ನೋಡು ತಲೆಗೊಂಬ 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 ಪರಿಯ ನೋಡು ನಿನ್ನ ತಲೆಗೊಂಬ 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 ಪರಿಯ ನೋಡು ಇಳೆಯ ಪಾಲಕರಿಂದ ಸಾಧಿಯ ನಿನ್ನ ತಲೆಗೊಂಬ ಪರಿಯ ನೋಡು ತಲೆಗೊಂಬ ಪರಿಯ ನೋಡು ಇಳೆಯ ಪಾಲಕರಿಂದ ಸಾಧಿಯೇ ಇಳೆಯ ಪಾಲಕರಿಂದ ಸಾಧಿಯೇ ನಿನ್ನಯ ಸಾಧಿಯೇ ನಿನ್ನಯ ತಲೆಗೊಂಬ 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 ಪರಿಯ ನೋಡು ತಲೆಗೊಂಬ ಪರಿಯ ನೋಡು ಇಳೆಯ ಬಾಲಕರಿಂದ ಸಾಧಿಯ ನಿನ್ನಯ ತಲೆಗೊಂಬ ಪರಿಯ ನೋಡು ನಿನ್ನ ತಲೆಗೊಂಬ ಪರಿಯ ನೋಡು ತಲೆಗೊಂಬ ಪರಿಯ ನೋಡು ಒಬ್ಬ ನಿಲ್ಲಿಸುವೆ ಸ್ವಲ್ಪ ತಾಳು ಒಬ್ಬ ನಿಲ್ಲಿಸುವೆ ಸ್ವಲ್ಪ ತಾಳು ಸ್ವಲ್ಪ ತಾಳು ಸ್ವಲ್ಪ ತಾಳು ಇಳೆಯ ಬಾಲಕರಿಂದ ಸಾಜಿಯ ನಿನ್ನ ತಲೆಗೊಂಬ ಪರಿಯ ನೋಡು ಕಲಿತ ಮಾತಾಡದಿರೋ ನಿನ್ನಯ ಕೊಪ್ಪ ಇಳಿಸುವೆ ಸ್ವಲ್ಪ ತಾಳು
ಎದುರಿಗೆ ಇಂಥವರೇ ಬರ್ತಾರೆ, ಇಂಥಷ್ಟೇ ಮಾತನಾಡಬೇಕು ಎನ್ನುವ ಹಾಗೆ ಗುರುಗಳನ್ನ ಕೇಳಿಕೊಂಡು ಕಂಠಪಾಠ ಮಾಡಿಕೊಂಡು ಒಂದು ವರದಿ ಒಪ್ಪಿಸುವುದ? ಹಾಗೆಲ್ಲ ಮಾಡುವುದೇನೋ ಹೋಯ್ತು. ಅಷ್ಟೇ ಅಲ್ಲ, ಅಹಂಕಾರದ ಮಾತಾಯಿತಿದು. ಯಾಕೆ ಯಾಕೆ? ನಾನೇನು ಸಾಮಾನ್ಯದವಳ? ದಿಗ್ವಿಜಯವನ್ನ ಕೈಗೊಂಡ ಮೀನಾಕ್ಷಿ ಎಂತೆಂಥವರನ್ನೆಲ್ಲ ಜಯಿಸಿದ್ದಾಳೆ. ಕಳಿಂಗ, ಕಾಶ್ಮೀರ, ಅಂಗ, ವಂಗ, ಗುರ್ಜರ, ಕೇರಳ ಎಲ್ಲರನ್ನ ಜಯಿಸಿದವಳು ನಾನು. ಅಲ್ಲ, ಅವರೆಲ್ಲರನ್ನ ಗೆದ್ದ ಮೇಲೆ ಆ ಎಲ್ಲ ಇಳೆಯ ಪಾಲಕರಿಗಿಂತ ಹೆಚ್ಚು ನೀನೇನೆ ನಿನ್ನನ್ನು ಗೆಲ್ಲುವುದಕ್ಕೆ ಆಗುವುದಿಲ್ಲ ಎನ್ನುವ ಹಾಗೆ ಮಾತನಾಡುತ್ತಾ ಇದ್ದೀಯಲ್ಲ. ಏನು ಮಾಡಿದೆ ನಾನು? ಮಾಲಿನಿಯರನ್ನ ಓಡಿಸಿದ್ದೇನ? ಬರೀ ಅವರನ್ನು ಓಡಿಸಿದ್ದಲ್ಲವೇ, ದಿಗ್ವಿಜಯವನ್ನ ಕೈಗೊಂಡು ಎಲ್ಲರ ಬಳಿಯಲ್ಲಿ ಕಪ್ಪವನ್ನ ಕೈಗೊಂಡಿದ್ದೇನೆ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತೇನೆ, ನೀನು ಕಪ್ಪವನ್ನ ಕೊಟ್ಟು ಶರಣಾಗುತ್ತೀಯ ಆದ್ರೆ ಉಳಿದುಕೊಳ್ಳುತ್ತೀಯ. ಅಂತಹ ರಾಜನ ಬಳಿಯಲ್ಲಿ ಇಲ್ಲದೆ ಇರುವಂತಹ ವಿಶೇಷ ನಿನ್ನಲ್ಲಿ ಏನುಂಟೆ ನೋಡಬೇಕಲ್ಲ. ವಿಶೇಷ ಏನು ಉಂಟು? ಕುರಿದ ಬಾಲರ ಗೆಲ್ಲಿದೆ ಕುರಿದ ಪಾಲರನು ಗೆಲ್ಲಿದೆ, ಕುರಿದ ಪಾಲರ 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 ಗೆಲ್ಲಿದೆ ಎನ್ನುವ ಗರ್ವ, ಎನ್ನುವ ಗರ್ವ, ಎನ್ನುವ ಗರ್ವ ನನಗೆ ಇಲ್ಲಿಗೆ ಬಾರದು, ಎನ್ನುವ ಗರ್ವ, ಎನ್ನುವ ಗರ್ವ, ಎನ್ನುವ ಗರ್ವ, ಎನ್ನುವ ಗರ್ವ, ಎನ್ನುವ ಗರ್ವ ನನಗೆ, ಎನ್ನುವ ಗರ್ವ, ಎನ್ನುವ ಗರ್ವ ನನಗೆ ಇಲ್ಲಿಗೆ ಬಾರದು, ಇಲ್ಲಿಗೆ ಬಾರದು. ಮರುಳೈ ರಾಜ್ಯವೇ ಪೊಕ್ಕು ಜೀವಿತರುಂಟೆ, ಮರುಳೈ ರಾಜ್ಯವೇ ಪೊಕ್ಕು, ಮರುಳೆ ಮರುಳೆ ಮರುಳೈ ರಾಜ್ಯವೇ ಪೊಕ್ಕು ಜೀವಿತರುಂಟೆ, ಅರಿಯದೆ ಕೆಟ್ಟ ಎಲ ಮರುಳೆ ಈ ರಾಜ್ಯವ, ಮರುಳೆ ಈ ರಾಜ್ಯವ, ಮರುಳೆ ಈ ರಾಜ್ಯವ ಪೊಕ್ಕು ಜೀವಿತರುಂಟೆ, ಅರಿಯದೆ ಕೆಟ್ಟ ಎಲ ನೀ ಅರಿಯದೆ ಕೆಟ್ಟ ಎಲ. ಮರುಳೈ ರಾಜ್ಯವ ಪೊಕ್ಕು ಜೀವಿತರುಂಟೆ, ಅರಿಯದೆ ಕೆಟ್ಟ ಎಲ ನೀ ಅರಿಯದೆ ಕೆಟ್ಟ ಎಲ. ಲಲನೆ ಇಲ್ಲಿಗೆ ಬಾರದು, ಮರುಳೈ ರಾಜ್ಯವ ಪೊಕ್ಕು ಜೀವಿತರುಂಟೆ, ಅರಿಯದೆ ಕೆಟ್ಟೆಯಲ ನೀ ಅರಿಯದೆ ಕೆಟ್ಟೆಯಲ. ಅಲ್ಲ, ಧರೆಯ ದಿಗ್ವಿಜಯವನ್ನ ಪೂರೈಸಿ ಬಂದಿರುವಂತಹ ನನಗೆ ಆಡುವಂತಹ ಮಾತೇ ಇದು. ಅಂತವರನ್ನೆಲ್ಲ ಗೆದ್ದವಳಿಗೆ ನೀನು ಯಾವ ಲೆಕ್ಕ ಎನ್ನುವ ಹಾಗೆ ಹೇಳಲ್ಲ. ಏನಂತೆ ನೀನು? ಸರಿ, ದಿಗ್ವಿಜಯ ಮಾಡಿದ್ದೀಯಾ? ಹೌದು, ರುಪಾಲರನ್ನೆಲ್ಲ ಗೆದ್ದಿದ್ದೇನೆ ಖಂಡಿತವಾಗಿ. ನಿನ್ನ ಲೆಕ್ಕದಲ್ಲಿ ಅವರನ್ನೇ ಒಂದು ದೊಡ್ಡ ರುಪಾಲರಾಗಿರಬಹುದು. ನಿನ್ನ ಲೆಕ್ಕದಲ್ಲಿ ಏನು? ನನ್ನ ಲೆಕ್ಕದಲ್ಲಿ ಕುರಿಗಳೇ, ದೊಡ್ಡ ಕುರಿಗಳು. ನೀನು ಮತ್ತೊಂದು ಕುರಿಯ? ಸಿಂಹಣಿ ನಾನು. ನೋಡು, ಅವರನ್ನೆಲ್ಲ ನೋಡಿ ನೀನು ಗೆದ್ದಿದೆ ಎಂಬುದಕ್ಕೆ ನನ್ನ ಮುಂದೆ ಬೀಗುವುದು ಬೇಡ. ನೋಡು, ಅಲ್ಲ, ಅವರಲ್ಲಿ ಇಲ್ಲದೆ ಇರುವಂತಹ ವಿಶೇಷತೆ ನಿನ್ನಲ್ಲಿ ಏನುಂಟೆ? ಚಾಲ ಮೂಢ ವಿದ್ಯೆ ಬಲ್ಲವಳಿದ್ದೇನೆ ನಾನು. ನೋಡು, ನಿನ್ನ ಈ ಪರಾಕ್ರಮ ನನ್ನ ಮುಂದೆ ನಡೆಯುವುದಿಲ್ಲ. ಒಳ್ಳೆ ಮಾತನ್ನಾಡ್ತಾ ಇದ್ದೇನೆ, ಸುಮ್ಮನೆ ತರಳು, ನನ್ನದೆಲ್ಲ ಸಾಯ್ಬೇಡಕ್ಕಾಗ. ಹೌದಾ? ಜಲಮುಡಿಯ ವಿಜಯ
ಗಜಗಂಧಿನಿ ಮೀನ ನಯನ ಎಂದ್ರಿಗೆರಗಿ ನೆಲೆಯರಿಯದೆ ಕೆಳಗಿ ಕೆಟ್ಟೆ ನೆಲೆಯರಿಯದೆ ಕೆಣಕಿ ಕೆಟ್ಟೆ ನಮ್ಮನು ಮುಂದೆ ಸಲಹಬೇಕಮ್ಮ ಎನ್ನಲು ಅಮ್ಮನ ಏನು ದೊಡ್ಡ ದೊಡ್ಡ ಅಹಂಕಾರದ ಮಾತನ್ನೆಲ್ಲ ಆಡಿಸಲಾಗಿತ್ತು ಅಮ್ಮನ ಅಮ್ಮನ ಹಾಗೆ ಕಾಣುತ್ತೇನೆ ಅಲ್ಲ ಅಮ್ಮ, ಮತ್ತದೇ ಹಾಗೆ ಅಲ್ವಮ್ಮ. ಮತ್ತೆ ಹೇಗೆ ಅಮ್ಮ, ಏನು ನೀವು ಯಾರು ಏನು ಎಂಬುದನ್ನು ತಿಳಿಯದೆ ನಾನು ನಿಮ್ಮದೇ ಅಹಂಕಾರದ ಮಾತುಗಳನ್ನು ಆಡಿಬಿಟ್ಟೆ. ನಿಮ್ಮ ಮೇಲೆ ಶಸ್ತ್ರ ಪ್ರಯೋಗವನ್ನು ಮಾಡಿಬಿಟ್ಟೆ. ಅಯ್ಯಯ್ಯೋ ಅಮ್ಮ, ಆ ನನ್ನ ಅಹಂಕಾರವನ್ನು ಇಳಿಸಿ ನನ್ನ ಕಣ್ತೆಗೆದ ಕಾರ್ಯವನ್ನು ಮಾಡಿದ್ದೀರಿ ನೀವು. ಹಾಗಾಗಿ ನಾನು ನಿಮ್ಗೆ ಅಮ್ಮ ಅಂತ ಹೇಳ್ತಾ ಇದ್ದೇನೆ ಅಮ್ಮ. ಇನ್ನು ನನಗೆ ಯಾರ ಸೊತ್ತಿಗೆ ಬೇಡ. ದಯವಿಟ್ಟು ನನ್ನನ್ನ ಕೊಯ್ಯಬೇಕು. ನಾನು ಶರಣ ಸೇರಕ್ಕೆ ಅಯ್ಯೋ ಜಾಣಿ ನೀನೆ ಮಗೆರಗಲುಂಟೆ ಜಾಣಿ ನೀಯ ಮಗೆರಗಲುಂಟೆ ಹೀನ ಸತ್ವರು ನಾವು ಹೀನ ಸತ್ವರು ನಾವು ನಿನ್ನಯ ತ್ರಾಣಕಿದಿರೆ ನಿನ್ನಯ ತ್ರಾಣಕಿದಿರೆ ತೋರು ಶೌರ್ಯವ ಹೇಳಿಕೊಳ್ಳಲಿಕೆಗೆ ಕಾಣ ಬಂದುದು ಮನಕ್ಕೆ ಭುಜಬಲ ತ್ರಾಣ ಉಳ್ಳವಳೆಂದು ನಿಮ್ಮಯ ಪ್ರಾಣದಾನವ ಕೊಟ್ಟೆ ಶ್ರೀವಧೆ ಯೋಗ್ಯ ಅಲ್ಲೆಂದು ಜಾಣೆ ಜಾಣೆ ಅಯ್ಯೋ ಜಾಣೆ ನೀನ್ ನನಗೆ ನಮಸ್ಕಾರ ಮಾಡುವುದೇನೆ ನಾವೆಲ್ಲ ಯಾರು ಮೀನಾಕ್ಷಿಯ ಸೇನೆ ಎನ್ನುವುದೆಲ್ಲ ಹೀನ ಸತ್ವರು ನೀನು ಹಾಗಲ್ವಪ್ಪ ಶೌರ್ಯವಂತೆ ನನಗೇನು ಬೇಡ. ನನಗೆ ಶರಣ ಸೇರಕ್ಕೆ ಅಷ್ಟೇ ಸಾಕು. ಇದು ಹಿಡಿದುಕೊಳ್ಳೋಕೆ ಜನ್ಮನಾದ ನಿನಗೆ ಹಾಗೆ ಅರ್ಥ ಬೇಡ ನನಗೆ. ನನಗೆ ಸೇವಕ್ಕೆ ಆಗುತ್ತೆ. ನನಗೆ ಸಮರ್ಪಣ ಮನೋಭಾವ. ಓ ಪ್ರಾಣ ಭಿಕ್ಷೆಯನ್ನು ಕೇಳುತ್ತಾ ಇದ್ದೀಯಾ ನೀ ವಧೆ ಎನ್ನುವುದು ಅರ್ಥವಲ್ಲ ಹಾಗಾಗಿ ಅದೇ ಕಾರಣಕ್ಕೆ ನಿನ್ನನ್ನು ಬಿಡುತ್ತಾ ಇದ್ದೇನೆ ನನಗೆ ಸಲ್ಲಬೇಕಾದಂತಹ ಕಪ್ಪ ಕಾಣಿಕೆಯನ್ನ ಸಮಯಕ್ಕೆ ಸರಿಯಾಗಿ ಸೇರಿಸುತ್ತಾ ಇರಬೇಕು ನನ್ನ ಅಡಿಯಲ್ಲೇ ನನ್ನ ಆಶ್ರಯದಲ್ಲೇ ಅಡುಗೆಯನ್ನು ಮಾಡಿಕೊಂಡಿರು ಮೀನಾಕ್ಷಿ ಅಮ್ಮ ಅಂತೆಯಲ್ಲ ಆ ಕಾರಣಕ್ಕಾಗಿ ಒಂದು ಮಾತನ್ನು ಹೇಳುತ್ತೇನೆ ಯಾವಾಗ ಯಾರಿದ್ರು ಎಷ್ಟು ಮಾತನಾಡಬೇಕು ತಿಳಿದುಕೊಂಡು ಮಾತನಾಡಬೇಕು ಅಹಂಕಾರ ಎನ್ನುವುದು ಒಳ್ಳೆಯದಲ್ಲ ಇನ್ನಾದರೂ ಬುದ್ಧಿಯನ್ನು ಕಲಿತು ಜೀವನವನ್ನು ಸಾಗಿಸು ಹೇಗೆ ಇದು ಚತುರಂಗ ಸೇನೆಯನುಳಿದು ಮಾನಿನಿಯೋ ಇನಿತೋ ಚತುರಂಗ ಸೇನೆಯನುಳಿದು ಮಾನಿನಿಯೋ ಹರುಷದಿಂದ ತರುತ್ತಾಯ್ ಸುರಪುರದೆಡೆಗೆ ಸುರಪಾಲನನು ಸೋಲಿಸುತ್ತ ಮುಂದಕ್ಕೆ ನಡೆಯ ಬಯಸಿದಳು ಕೈಲಾಸಗಿರಿಡೆಯೇ ಹೌದು ಸರಿಯ ದಿಗ್ವಿಜಯವನ್ನ ಕೈಗೊಂಡಂತಹ ನಾನು ಸಪ್ತ ದಿಕ್ಕುಗಳಲ್ಲಿರುವಂತಹ ಎಲ್ಲರನ್ನ ಗೆದ್ದಿದ್ದೇನೆ ಉಳಿದಿರುವುದು ಒಂದೇ ಕೊನೆಯ ದಿಕ್ಕು ಕೈಲಾಸ ಶಿಖರ ಅಲ್ಲಿಯ ಒಡೆಯ ಮುಡ ಎನ್ನುವವನು ಅವನನ್ನೇ ಅರಸಿ ಹೋಗಬೇಕು ಹೇಗೆ ಹೋಗುವುದು ಈ ಕೈಲಾಸ ಶಿಖರವನ್ನ ಹತ್ತಬೇಕು ಹೋಗಿ ಅವನೆಲ್ಲಿದ್ದಾನೆ ಎನ್ನುವುದನ್ನು ನೋಡುತ್ತೇನೆ
ಬಂದ ರೀತಿ ಹೇಗೆ ಭಕ್ತಿ ಭಾವದಿಂದ ಬಂದಿದ್ದಾರೆ. ಆದರೆ ನೀನು ಬಂದಂತ ರೀತಿ ಏನು ಧನುಷನ್ನು ಹಿಡಿದು ಬಂದಿದ್ದೀಯ. ಹೀಗಾಗಿ ನಿನ್ನನ್ನು ಹೀಗೆ ಬಿಡುವುದಲ್ಲ, ಪರಶಿವನನ್ನು ಆಮೇಲೆ ಕಾಣುವಂತೆ ಉಸಿರು ನಿನ್ನ ಹೆಣ್ಣು ಹೀಗೆ ಮಾಡಿ ಹೋದ್ಲು ಬಾಯಿ ಬರುವುದಿಲ್ಲ. ಏನ್ ಮಾಡ್ತೀರಿ ಈಗ? ಶಿವನನ್ನ ಸ್ಮರಿಸ್ತೀರಾ? ಆಗಲಿ. ಕೊರಳಲ್ಲಿ ಕರಳ ನಾಮ, ರುಧಿರ ನಾಮ, ನಾಲಿಗೆ ಸೀಳಲ್ಪಟ್ಟಿದೆ. ಯಾರಿಂದ ಏನ ಬರುವುದಿಲ್ಲ. ಕೇಳು ಒಡೆಯ ಕರುಣಾಕರ ಮೂರ್ತಿಯೇ, ಶೋಲಧರನಿ ಕರುಣಾಕರ ಮೂರ್ತಿಯೇ, ಪಾಲನಯನಯನ್ನ ಕಾಳು ಇನಿತಾಯ್ತು. ಓ ನಂದೀಶ, ದೇವಾ ಯಾರಿಂದ ಏನಾಯಿತು ಹೇಳು. ಹೇಳುತ್ತೇನೆ ದೇವ. ಏನು? ನಾನು ಸಾಗುವಂತಹ ದಾರಿಯಲ್ಲಿ ಒಬ್ಬಾಕೆ ಬಂದವಳು. ಒಬ್ಬಾಕೆ? ಹಾ ಹೌದು. ಬಂದವಳು ಸಾಮಾನ್ಯದವಳಲ್ಲ, ನಿಯಮಾನ್ಯಂತೆ. ಹಾಗೆ ಹಾಗೆ ಮತ್ತೆಂತ ಅಲ್ಲ, ದಿಗ್ವಿಜಯಕ್ಕಾಗಿ ಬರುತ್ತಿದ್ದಾಳಂತೆ. ಸುಮ್ಮನೆ ಮನಸ್ಸನ್ನು ಹಿಡಿದು ಬಂದವಳು. ನೀನೇನ್ ಮಾಡಿದೆ? ನಾನು ಸುಮ್ಮನೆ ಬಿಡ್ತೇನ, ಅದು ನಿಮ್ಮನ್ನು ನಿಂದಿಸಿದವನು. ಯುದ್ಧಕ್ಕೆ ನಿಂತೆ, ಆಗ ನನಗೆ ಈ ಪರಿಸ್ಥಿತಿ ಬಂದೇವಾ. ಅದಕ್ಕಾಗಿ ಈಗ ನಮ್ಮನ್ನು ನೀವೇ ನಂಬಿಕೇಶನ ನುಡಿಯ ನಂಬಿಕೇಶನ ನುಡಿಯನು ಕೇಳುತ್ತಲೇ ಹಿಂದೂತರ ನದಿಗೋದರಿ, ಕೇಳುತ್ತಲೇ ನಂದುದರ ಮಾತೋದರಿ ಎಂಬ ಇಲ್ಲದ ಹೀಗೆ ಬರುತ್ತವನು. ಹೋದರೆ ಸಾಮಾನ್ಯವಾದಂತಹ ಹೆಣ್ಣು ಭೂಲೋಕದಲ್ಲಿ ಹುಟ್ಟಿದ ಮಹಿಳೆಯೊಬ್ಬಳು ಕೈಲಾಸ ಲೋಕಕ್ಕೆ ಬರುವುದು ಹೇಗೆ? ಹೊಂದಿದ್ದಾಳೆ ಅಂತಾದರೆ ವಿಶೇಷವೂ ಹೌದು. ಹಾಗಿದ್ರೆ ದುಷ್ಟರನ್ನ ಶಿಕ್ಷಿಸುವಲ್ಲಿ ಅಲ್ಲ, ಅಹಂಕಾರ ವರ್ಧನ ಮಾಡುವಲ್ಲಿ ಈ ಈಶನ ಇದ್ದಾನೆ. ಚಿಂತಿಸಬೇಕಾದಂತ ಅಗತ್ಯ ಇಲ್ಲ. ಹೀಗೆ ಹೋಗುವುದಾ? ಮತ್ತೆ ವೃಷಭವಾಹನನಾಗಿ ಯಾರಿ
ಭೂಲೋಕದಲ್ಲಿ ಹುಟ್ಟಿದವಳು. ಖಂಡಿತ. ಕೇಳಿ ಬಲ್ಲೆ ನಿನ್ನ ಕುರಿತಾಗಿ. ಅದಲ್ಲದೆ ಹೋದ್ರೆ ಸಾಮಾನ್ಯವಾಗಿ ಜನಿಸಿದಂತಹ ನೀನು ಇಲ್ಲಿವರೆಗಾಗಿ ಬರುವುದಕ್ಕೆ ಬರ್ತೀಯ ಅಂತ ಆದ್ರೆ ಬಳಿಯೇ ಶಾಬಾಸ್ ಎನ್ನುವ ಹಾಗೆ ಹೇಳ್ತೇನೆ. ಜೊತೆಯಲ್ಲಿ ಇಲ್ಲಿಯವರೆಗಾಗಿ ಬರುವುದಕ್ಕೆ ಅನೇಕರು ತಪಸ್ಸನ್ನು ಎಸಗುತ್ತಾರೆ. ಜೊತೆಯಲ್ಲಿ ಅನೇಕ ಕಾರ್ಯಗಳನ್ನ ಮಾಡಿ ಶಿವನನ್ನ ಕಾಣುವುದಕ್ಕೆ ಬರ್ತಾರೆ. ಆದ್ರೆ ನೀನು ಹಾಗಲ್ಲ, ನರೆಯ ದಿಗ್ವಿಜಯಕ್ಕಾಗಿ ಬಂದಿದ್ದೀಯ ಎನ್ನುವುದು ಸ್ಪಷ್ಟ. ಒಂದು ಮಾತು ಕೇಳಲ್ಲ, ಯಾರು ನೀನು? ನಿನ್ನನ್ನ ಹಳೆದ ಪಡೆದ ತಂದೆ ತಾಯಿ ಯಾರು? ಮದುವೆ ಆಗಿದ್ರೆ ಗಂಡನ ಹೆಸರೇನು ಹೇಳ್ತೀಯ ನನ್ನಲ್ಲಿ? ಯಾರು ಕೊಟ್ಟರವ ಯಾರು ಕೊಟ್ಟರವ ನಿನಗೆ ಈ ವಿಚಾರವ ಮನಸ್ಥಿತಿ ಅಂತಲ್ಲ, ಹೆಣ್ಣಿಗೆ ಸ್ವಚ್ಛವಾದಂತಹ ಜಾಗವನ್ನ ನಾವು ಕೊಟ್ಟಿದ್ದೇವೆ, ಇಲ್ಲ ಅಂತಲ್ಲ. ಮತ್ತೆ ಇಲ್ಲಿವರೆಗಾಗಿ ಬರುವುದಕ್ಕೆ ಸಾಹಸ ಹೆಚ್ಚಾಗಿದೆಯಲ್ಲ, ಇದು ದರೆಯ ದಿಗ್ವಿಜಯ ಮೂಲ ಕಾರಣ. ಮತ್ತೆ ನಿಮ್ಮಂತಹ ಹೆಣ್ಣು ಮಕ್ಕಳಿಗೆ ಭೂಲೋಕದಲ್ಲಿರುವವರಿಗೆ ಇದೆಲ್ಲ ಪ್ರತಿಷ್ಠಿತ ಅಲ್ಲ. ಈ ಕ್ಷೇತ್ರ ಎನ್ನುವುದು ಗಂಡು ಮಕ್ಕಳಿಗೆ ಮೀಸಲಾಗದ್ದದ್ದು. ಅದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕು. ಮತ್ತೆ ಯುದ್ಧ ಕ್ಷೇತ್ರ ನಿಮಗಲ್ಲ. ಹಾಗಾಗಿ ನಿನ್ನ ಪರಿಚಯ ಹೇಳು, ನಡೆ. ಪರಿಚಯವನ್ನು ಹೇಳುವುದಕ್ಕೆ ಇಂತಹ ಭಾವನೆಯನ್ನು ಕೇಳುವುದಕ್ಕೆ ನಿನಗೆ ಅಧಿಕಾರವನ್ನು ಕೊಟ್ಟವರಾದ್ರೂ ಯಾರು? ನನ್ನನ್ನ ಇಷ್ಟು ಪ್ರಶ್ನಿಸುತ್ತಿರುವ ನೀನ್ಯಾರು ಎನ್ನುವುದು ಬೇಕಲ್ಲ? ನನ್ನ ಪರಿಚಯ ಇಲ್ಲ ನಿನಗೆ. ರಜತಪುರ ನಿವಾಸ ನಾನು ತರುಣಿ ರಜತಪುರ ನಿವಾಸ ರಜತಪುರ ನಿವಾಸ ರಜತಪುರ ನಿವಾಸ ರಜತಪುರ ನಿವಾಸ ನಾನು ತರುಣಿ ಕೇಳಲೆ ರಜತಪುರ ನಿವಾಸ ರಜತಪುರ ನಿವಾಸ ರಜತಪುರ ನಿವಾಸ ನಾನು ತರುಣಿ ಕೇಳಲೆ ಭಜಕರನ್ನು ಪೊರೆವದಾತ ಈಶನಾನಿಲು ಭಜಕರನ್ನು ಪೊರೆವದಾತ ಈಶನಾನಿಲು ಭಜಕರನ್ನು ಪೊರೆವಾದಾತ ಈಶ ಪರಮೇಶ ಗೌರೀಶ ಈಶ ಕೇಳಲೆ ರಜತಪುರ ನಿವಾಸ ನಾನು ಈಶ ಕೇಳಲಿ ಭಜಕರನ್ನು ಪರವದಾತ ಈಶನಾನಿಲಿ ಪರಮೇಶ ನಾನಿಲಿ ಜಗದೀಶ ನಾನಿಲಿ ರಜತಪುರ ನಿವಾಸ ನಾನು ತರುಣಿ ಕೇಳಲೆ ರಜತಪುರ ನಿವಾಸ ನಾನು ತರುಣಿ ಕೇಳಲೆ ಭಜಕರನ್ನು ಪರವದಾತ ಈಶನಾನಿಲಿ ಪರಮೇಶ ನಾನಿಲಿ ಜಗದೀಶ ನಾನಿಲಿ ರಜತಪುರ ನಿವಾಸ ನಾನು ತರುಣಿ ಕೇಳಲೆ ನನ್ನ ಪರಿಚಯವನ್ನು ಕೇಳುವ ನೀನ್ಯಾರು ಎನ್ನುವುದು ಬೇಕಲ್ವ? ಮೊದಲು
ಮತ್ತೆ ಒಂದು ಕ್ಷೇತ್ರಕ್ಕೆ ಬರ್ತೀವಿ ಅಂತ ಆದ್ರೆ ಆ ಕ್ಷೇತ್ರ ಯಾರದ್ದೇನೋ ಹಾಗೆ ಗೊತ್ತಿರ್ಬೇಕು. ಸುಮ್ಮನೆ ಪ್ರವೇಶ ಮಾಡುವಂತದ್ದಲ್ಲ, ಅದು ಬೆಳ್ಳಿ ಬೆಟ್ಟ. ಇಲ್ಲಿಯ ಒಡೆಯ ಕೇಳಿರಬಹುದು ನೀನು. ಹೇಳುತ್ತೇನೆ ಕೇಳು. ಚಂದ್ರನನ್ನ ಜಡೆಯಲ್ಲಿ ಧರಿಸುವುದರಿಂದ ಚಂದ್ರಚೂಡಾದರ, ಗಂಗೆಯನ್ನ ಧರಿಸುವುದರಿಂದ ಗಂಗಾಧರ, ಚರ್ಮವನ್ನ ಧರಿಸಿದರಿಂದ ಚರ್ಮಾಂಬರಧಾರಿ, ಹೆಚ್ಚೇನು ನಾಗವನ್ನ ಧರಿಸುವುದರಿಂದ ನಾಗಭೂಷಣ, ಇನ್ನು ಶಂಕರ ಶಿವಶಂಕರ, ಚರ್ಮಾಂಬರಧರ, ಲೋಕಕಂಠ, ಲೋಕ ಉದ್ಧಾರಕ ಎನ್ನುವ ಹಾಗೆ ಅನೇಕ ನಾಮಗಳಿಂದ ನನ್ನನ್ನು ಕೊಂಡಾಡಿದ್ದಾರೆ. ಒಂದೇ ಮಾತಲ್ಲಿ ಹೇಳ್ತೇನೆ, ಲೋಕ ಲೋಕಕ್ಕೂ ಒಡೆಯ, ಲೋಕಕ್ಕೆ ಈಶ, ಪರಮಾತ್ಮ ಪರಮೇಷ್ಠಿ ಪರಶಿವನಾರು ತಿಳಿದಿರು. ಈಶ ಅಂದ್ರೆ ನೀನೆಯಾ? ಕೇಳಿ ಬಲ್ಲೆ ಭಸ್ಮಾಸುರಗೆ ಬೆದರಿ ಓಡುತ್ತಾ, ಬೆದರಿ 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 ಓಡುತ್ತಾ, ಶ್ರೀಲತಾಂಗಿ ರಮಣನಿಂದ ಉಳಿದೆ ಎನ್ನುತ್ತಾ, ಬದುಕುಳಿದೆ ಎನ್ನುತ್ತಾ, ಕೇಳಿ ಬಲ್ಲೆ ಭಸ್ಮಾಸುರಗೆ ಬೆದರಿ ಓಡುತ್ತಾ, ಭಸ್ಮಾಸುರಗೆ ಬೆದರಿ ಓಡುತ್ತಾ, ಕೇಳಿ ಬಲ್ಲೆ ಕೇಳಿ ಬಲ್ಲೆ ಕೇಳಿ ಬಲ್ಲೆ ಕೇಳಿ ಬಲ್ಲೆ ಭಸ್ಮಾಸುರಗೆ ಬೆದರಿ ಬೆದರಿ ಓಡುತ್ತಾ, ಕೇಳಿ ಬಲ್ಲೆ ಕೇಳಿ ಬಲ್ಲೆ ಕೇಳಿ ಬಲ್ಲೆ ಭಸ್ಮಾಸುರಗೆ ಬೆದರಿ ಓಡುತ್ತಾ, ಬೆದರಿ 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 ಓಡುತ್ತಾ, ಕೇಳಿ ಬಲ್ಲೆ 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 ಕೇಳಿ ಬಲ್ಲೆ 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 ಕೇಳಿ ಬಲ್ಲೆ ಭಸ್ಮಾಸುರ ಬೆದರಿ ಓಡುತ್ತಾ, ನೀನು ಬೆದರಿ ಓಡುತ್ತಾ, ನೀನು ಬೆದರಿ ಓಡುತ್ತಾ, ಶ್ರೀಲತಾಂಗಿ ರಮಣನಿಂದ, ಶ್ರೀಲತಾಂಗಿ ರಮಣ, ಶ್ರೀಲತಾಂಗಿ ರಮಣನಿಂದ ಉಳಿದೆ ಎನ್ನುತ್ತಾ, ಶ್ರೀಲತಾಂಗಿ ಶ್ರೀಲತಾಂಗಿ ರಮಣನಿಂದ, ಶ್ರೀಲತಾಂಗಿ ರಮಣನಿಂದ ಉಳಿದೆ ಎನ್ನುತ್ತಾ, ಉಳಿದೆ ಎನ್ನುತ್ತಾ, ಕೇಳಿ ಬಲ್ಲೆ ಭಸ್ಮಾಸುರಗೆ ಬೆದರಿ ಓಡುತ್ತಾ, ಶ್ರೀಲತಾಂಗಿ ರಮಣನಿಂದ ಉಳಿದೆ ಎನ್ನುತ್ತಾ, ಶ್ರೀಲತಾಂಗಿ ರಮಣನಿಂದ ಉಳಿದೆ ಎನ್ನುತ್ತಾ, ಉಳಿದೆ ಎನ್ನುತ್ತಾ, ಶ್ರೀಲತಾಂಗಿ ರಮಣನಿಂದ ಉಳಿದೆ ಎನ್ನುತ್ತಾ, ಇನಿತು ಸತ್ವವಂತನಿರಲು ಬಾಣ ನಿನ್ನನು, ಇನಿತು ಸತ್ವವಂತನಿರಲು, ಇನಿತು ಸತ್ವವಂತನಿರಲು ಬಾಣ ನಿನ್ನನು, ಇನಿತು ಸತ್ವವಂತನಿರಲು, ಇನಿತು ಸತ್ವವಂತನಿರಲು ಬಾಣ ನಿನ್ನನು, ಮನೆಯ ಬಾಗಿಲಿಗೆ ಕಾವ ಏತ ಇಟ್ಟರು, ಮನೆಯ ಬಾಗಿಲಿಗೆ ಮನೆಯ ಬಾಗಿಲಿಗೆ ಕಾವ ಈತ ಕಿಟ್ಟನು, ಮನೆಯ ಬಾಗಿಲಿಗೆ ಕಾವಲ್, ಮನೆಯ ಬಾಗಿಲಿಗೆ ಕಾವಲ್ ಏತೆ ಕಿಟ್ಟನು, ಕಾವಲ್ ಏತೆ ಕಿಟ್ಟನು, ಇನಿತು ಸತ್ವವಂತನಿರಲು ಬಾಣ ನಿನ್ನನು, ಮನೆಯ ಬಾಗಿಲಿಗೆ ಕಾವಲ್ ಕಿಟ್ಟನು, ಮನೆಯ ಬಾಗಿಲಿಗೆ
ಕಾವಲ್ ಈತೆ ಗಿಟ್ಟನು ಕಾವಲ್ ಈತೆ ಗಿಟ್ಟನು ಕೇಳಿ ಬಲ್ಲೆ ಬಲ್ಲಿ ಬಲ್ಲಿ ಕೇಳಿ ಬಲ್ಲೆ ಭಸ್ಮಾಸುರಗೆ ಬೆದರಿ ಓಡುತ್ತಾಯಿ ಶೀಲತಾಂಗಿ ರಮಣನಿಂದ ಶೀಲತಾಂಗಿ ರಮಣನಿಂದ ಉಳಿದೆ ಎನ್ನುತ್ತಾಯಿ ಬದುಕುಳಿದೆ ಎನ್ನುತ್ತಾಯಿ ನಾರಿ ವಿರಗಾಗಿ ಹಿಂದೆ ಕನಕ ಪ್ರತಿಭೆಯಾಯಿ ನಾರಿ ವಿರಗಾಗಿ ನಾರಿ ವಿರಗಾಗಿ ನಾರಿ ವಿರಗಾಗಿ ಹಿಂದೆ ಕನಕ ಪ್ರತಿಮೆಯ ನಾರಿ ವಿರಗಕ್ಕಾಗಿ ನಾರಿ ವಿರಗಕ್ಕಾಗಿ ನಾರಿ ವಿರಗಕ್ಕಾಗಿ ಹಿಂದೆ ಕನಕ ಪ್ರತಿಮೆಯ ಜಾರನಂತೆ ಗೈರ ಪರಿಯ ಮರೆತು ಬಿಟ್ಟೆಯ ಜಾರನಂತೆ ಗೈದ ಪರಿಯ ಜಾರನಂತೆ ಗೈದ ಪರಿಯ ಜಾರನಂತೆ ಗೈದ ಪರಿ ಮರೆತು ಬಿಟ್ಟೆಯ ಜಾರನಂತೆ ಗೈದ ಪರಿಯ ಜಾರ ಜಾರ ಜಾರನಂತೆ ಪರಿ ಮರೆತು ಬಿಟ್ಟಯ ಕೇಳಿ ಬಲ್ಲೆ ಭಸ್ಮಾಸುರಗೆ ಬೆದರಿ ಓಡುತ್ತಾಯ್ ಬೆದರಿ ಓಡುತ್ತಾಯ್ ಶೀಲೆ ತಾಂಗಿ ರಮಣನಿನ್ ಉಳಿದೆ ಎನ್ನುತ್ತಾಯ್ ಉಳಿದೆ ಎನ್ನುತ್ತಾಯ್ ತಾಂಗಿ ರಮಣನಿಂದ ಉಳಿದೆ ಎನ್ನುತ್ತ ಬದುಕುಳಿದೆ ಎನ್ನುತ್ತ ಉಳಿದೆ ಎನ್ನುತ್ತ ಕೇಳಿ ಬಲ್ಲೆ 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 ಕೇಳಿ ಬಲ್ಲೆ ಭಸ್ಮಾಸುರಗೆ ಬೆದರಿ ಓಡುತ್ತಾನೆ ಬೆದರಿ ಓಡುತ್ತಾನೆ ಅಲ್ಲದೆ ಹೋದ್ರೆ ನಿನ್ನ ಸಾಧನೆಯ ಬಗ್ಗೆ ನನಗೆ ಅನುಮಾನವೇ ಇಲ್ಲ ಬಿಡು. ಎಲ್ಲರಿಗೂ ಬೇಡ, ಭೂಲೋಕದಲ್ಲಿರುವವರು ಎಲ್ಲರಿಗೂ ತೋರಿಸಿಕೊಟ್ಟಿದ್ದೆ ಎನ್ನುವುದು ಸ್ಪಷ್ಟವೇ ಆಯಿತು. ಇನ್ನೂ ಕೇಳುವ ಆಸೆ. ಹಾಗಿದ್ರೆ ನೀನ್ ಯಾರು, ನಿನ್ನ ಕುಲ ಯಾವುದು ಎನ್ನುವ ಹಾಗಿದ್ರೆ ಇಲ್ಲಿ ಅವರನ್ನ ಬಂದಂತಹ ನನ್ನ ಪರಿಚಯನ ನಾನು ಹೇಳಿಕೊಂಡಿದ್ದೇನೆ. ಹೌದಪ್ಪ. ಮತ್ತೆ ಹಾ. ಇನ್ನು ಹಾ. ನನಗೆ ಬೇಕಾಗಿದ್ದು ನನ್ನ ಕುರಿತಾಗಿ ಕೇಳಿದೆ. ಆಗ ನೀನು ಮೂಡಿದಂತಹ ಉದ್ರೇಕ ಭಾವನೆ ಎನ್ನುವುದು ಯಾಕೆ ಹೀಗೆ, ಏನು ಹೇಳು. ಅಲ್ಲ, ನೀನು ಈಶಾ. ಹೌದು, ನಾನೇ ಈಶಾ. ನಿನ್ನ ಕತೆ ನೀನು ಬಹಳ ಪ್ರಚಾರದಲ್ಲಿದ್ದೀಯಾ ಭೂಲೋಕದಲ್ಲ. ನಮ್ಮಷ್ಟು ಪ್ರಚಾರಕ್ಕೆ ಯಾರಿದ್ದಾರೆ ಹೇಳು. ಪ್ರಚಾರದಲ್ಲಿ ಎರಡು ವಿಧ ಉಂಟು. ಯಾವುದೆಲ್ಲ? ಒಳ್ಳೆಯ ರೀತಿಯಲ್ಲಿ ಪ್ರಚಾರದಲ್ಲಿರುವುದು, ಕೆಟ್ಟ ರೀತಿಯಲ್ಲಿ ಪ್ರಚಾರದಲ್ಲಿರುವುದು. ಒಳ್ಳೆಯ ರೀತಿಯಲ್ಲಿ ಪ್ರಚಾರಕ್ಕಿರುವುದು ಎಲ್ಲರಿಗೂ ಗೊತ್ತಿದೆ. ಕೆಟ್ಟ ರೀತಿಯ ಪ್ರಚಾರ ಇಲ್ಲದಿದ್ರೆ ನಿನ್ನ ಬಗ್ಗೆ ಮಾತ್ರ ಎಲ್ಲರ ಸಮ್ಮುಖವಾಗಿ ಹೇಳುವುದಲ್ಲ, ಗುಟ್ಟಾಗಿ ನನ್ನಲ್ಲಿ ಹೇಳು. ಏನು ಬಗ್ಗೆ ಗುಟ್ಟಾಗಿ ಹೇಳುವ ಪ್ರಶ್ನೆಯೇ ಇಲ್ಲ. ಎಲ್ಲರ ಎದುರಿಗೆ ಆಗುತ್ತಾ ಇರುವುದು ಅವರ ಎದುರಿಗೆ ನಡೆಯಬೇಕು. ಎಲ್ಲಿ ಏನು ಕೇಳಿದ್ದಿ ಅಂತ ಬೇಕಲ್ಲ. ನಿನಗೊಬ್ಬ ಮಗ ಹುಟ್ಟಿದ್ದನಂತೆ, ಭಸ್ಮಾಸುರ ಎನ್ನುವ ಹಾಗೆ. ಅವ ಒಬ್ಬನೇ ಮಗ ಅಲ್ಲ, ಬೇಕಾದಷ್ಟು ಇದ್ದಾರೆ. ಷಣ್ಮುಖ ಇದ್ದಾನೆ, ಗಣಪ ಇದ್ದಾನೆ, ವೀರಭದ್ರ ನನ್ನ ಮಗನೇ. ಎಲ್ಲರೂ ಇದ್ದಾರೆ. ಮತ್ತೆ ಅವನು ಬಂದಿದ್ದಾಗ ನನ್ನನ್ನು ತಡೆಯಲಿಕ್ಕೆ. ಸೋಲಿಸಿದ್ದೇನು ವರ್ತಮಾನವೂ ಕೇಳಿದ್ದೇವೆ. ನಾವಂದ್ರೆ ಹಾಗೆಯೇ. ಆ ಹುಟ್ಟಿದಂತಹ ಮಗ ನಿನ್ನಲ್ಲಿ ವರದನ್ನ ಕೇಳಿಕೊಂಡನಂತೆ. ಏನಂತ? ಅದರ ಹಸ್ತವನ್ನ ಕೊಟ್ಟೆಯಂತೆ. ಯಾರ ತಲೆ ಮೇಲೆ ಹೋಗಿ ಕೈಯನ್ನ ಇಡುತ್ತಾನೋ ಅವರಲ್ಲೇ ಸುಟ್ಟು ಬೂದಿಯಾಗುವುದು. ಹೌದಾ? ಕೊಟ್ಟಿಯಾ? ನಾನೇ ಕೊಟ್ಟಿದ್ದೇನೆ. ನೀನೇ ಕೊಟ್ಟಿರುವುದು. ನನ್ನ ಮಗನಿಗೆ ಕೊಟ್ಟಿದ್ದೆ, ನಿನ್ನ ಗಂಟೆಯನ್ನು ಹೋಗ್ಲಿಕ್ಕಿಲ್ಲ ಅಲ್ಲ. ಕೊಟ್ಟು ನನ್ನ ಹೋಗಲಿರುವ ನಿನ್ನ ಗಂಟೆ ಹೋಗಿರುವುದು. ಯಾಕಾಗಿ ಆ ಕೊಟ್ಟಂತಹ ವರವನ್ನು ಉಪಯೋಗಿಸಿಕೊಂಡಂತಹ ನಿನ್ನ ಮಗ ಭಸ್ಮಾಸುರ ಎಲ್ಲರ ಮೇಲೆ ತಲೆಯ ಮೇಲೆ ಕೊಯ್ಯಿಟ್ಟಿದ್ದೇ ಇಟ್ಟಿದ್ದು. ನನ್ನ ಮಗ ಅವ. ನಿನ್ನ ಮಗ ನಿನ್ನ ತಲೆಯ ಮೇಲೆ ಕೈ ಇಡುವುದಕ್ಕೆ ಬಂದ ಅಲ್ವಾ? ಆಮೇಲೆ ಏನಾಯ್ತು? ನಿನಗೆ ಅವನಿಂದ ಉಳಿದುಕೊಳ್ಳಲಿಕ್ಕೆ ಆಗಿದ್ದಾನೆ. ಆಮೇಲೆ ಏನು ಮಾಡಿದೆ? ಹೋಗಿ ಶ್ರೀಮನ್ ನಾರಾಯಣನ ಗುಡಿಯಲ್ಲಿ ಹೋಗಿ ಸಹಾಯವನ್ನು ಬೇಡಿದವನು ನೀನು. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ? ನೀನೇ ಕೊಟ್ಟಿರುವ ವರವನ್ನ ಹಿಂಪಡೆಯಲಾಗದೆ
ಮಾಡ್ಕೊಳ್ಳಿಲ್ಲ. ಈ ಅರ್ಥ ಏನು? ಮತ್ತೆ ಆ, ವರ ಕೊಟ್ಟದ್ದು ಯಾರು ಹೇಳು? ನೀನೇ ಕೊಟ್ಟಿರುವಂತಹದ್ದು. ಭಕ್ತನಿಗೆ ಈಶ ಒಲಿಯುವುದು ಸುಳ್ಳಲ್ಲ. ಆಹಾ. ಭಕ್ತನಿಗೆ ಒಲಿಯುವುದರಿಂದಲೇ ಈಶನ ಕುರಿತಾಗಿ ತಪಸ್ಸು ಮಾಡುವವರ ಸಂಖ್ಯೆ ಹೆಚ್ಚು. ನಿನಗೆ ಗೊತ್ತುಂಟಾ? ಮತ್ತೆ ಮಗ ಕೇಳಿದ್ದ ಎನ್ನುವ ಕಾರಣಕ್ಕಾಗಿ ಇಲ್ಲ ಅನ್ಲಿಕ್ಕೆ ಆಗುವುದಿಲ್ಲ. ಕೊಟ್ಟಿದ್ದೇನೆ ಉರಿ ಅಸ್ತ್ರವನ್ನ. ಕೈ ಇಡುವುದಕ್ಕೆ ಬಂದದ್ದು ಸುಳ್ಳಲ್ಲ. ಜೊತೆಯಲ್ಲಿ ಇನ್ನು ನಾನು ಕೊಟ್ಟಂತಹ ವರಕ್ಕೆ ನಾನು ಕೊಟ್ಟಂತಹ ಮರ್ಯಾದೆ ಓಡಿದ್ದೇನೆ ಶ್ರೀಹರಿಯಲ್ಲಿ. ಶ್ರೀಹರಿಯಲ್ಲಿಯೇ ಯಾಕೆ ಓಡಿದ್ದೇನೆ? ಯಾಕೆ? ನಂದು ನನ್ನ ಭಾವನದ್ದು ಹಳೆಯ ಲೆಕ್ಕಾಚಾರವನ್ನು ಹಾಗೆ ಮಾಡಿದ್ದಪ್ಪ. ಈ ಹಿಂದೆ ಮನ್ಮಥನನ್ನ ಉರಿಗಂಡಿನಿಂದ ಸುಟ್ಟವ ನಾನಿದ್ದೇನೆ. ಹೌದು, ಅವನ ಮಗನನ್ನ ನಾನು ಕೊಂದಿದ್ದೇನೆ. ಮತ್ತೆ ನನ್ನ ಮಗನನ್ನ ಅವನು ಕೊಂದು ಒಂದು ಲೆಕ್ಕಾಚಾರವನ್ನು ಶುದ್ಧ ಮಾಡುವುದು ಬೇಡ. ಭಸ್ಮಾಸುರನಿಗೆ ಹೆದರಿ ಓಡಿದವ ನೀನ್ ಏನ್ ದೊಡ್ಡ ಮಹಾ ಎನ್ನುವ ಹಾಗೆ. ತ್ರಿಪುರರನ್ನು ಸುಟ್ಟವಗೆ ತ್ರಿಪುರವನ್ನು ಸುಟ್ಟವಗೆ ಚಪಲ ನಿನ್ನಯ ಚಪಲ ನಿನ್ನಯ. ಏನು ಗೊತ್ತಿಗೆ ಅಂತ ಬೇಕಲ್ಲ ನಿನಗೆ? ಹೇಳ್ತೇನೆ ಕೇಳು. ಏನು? ತ್ರಿಪುರರು ಎನ್ನುವಂತಹ ರಾಕ್ಷಸರಿದ್ದರು. ಬರೇ ರಾಕ್ಷಸರಂತಲ್ಲ, ಪರಬಲಾನ್ವಿತರನ್ನಾಗಿ ಕುಬ್ಬಿ ಕೊಬ್ಬಿ ಅಂತರಿಕ್ಷದಲ್ಲಿ ಮನೆ ಮಾಡಿಕೊಂಡವರಿದ್ದರು. ಮತ್ತೆ ಬರೇ ಮನೆ ಮಾಡಿಕೊಂಡದ್ದಲ್ಲ, ಸಾಧು ಸಜ್ಜನರನ್ನ ಹಿಂಸಿಸುತ್ತಾ ಬ್ರಾಹ್ಮಣರನ್ನ ಶಿಕ್ಷಿಸುತ್ತಾ ಈ ಅಂತರಿಕ್ಷದಲ್ಲಿರುವಂತಹ ಸಂದರ್ಭ ದೇವತೆಗಳೆಲ್ಲರೂ ಬಂದು ನನ್ನಲ್ಲಿ ಮೊರೆ ಇಟ್ಟರು. ಈ ಶಾವನನ್ನ ಕೊಲ್ಲಬೇಕು ಎನ್ನುವ ಹಾಗೆ ತ್ರಿಪುರರನ್ನ ಕೊಂದ ಬಗೆ ಹೇಗೆ ನಿನಗೆ ಏನು ಗೊತ್ತಿದೆ? ಭೂಮಿಯನ್ನೇ ರಥವನ್ನಾಗಿಸಿ, ಮಂದರಾತ್ರಿಯನ್ನೇ ಬಿಲ್ಲನ್ನಾಗಿಸಿ, ಬ್ರಹ್ಮನನ್ನೇ ರಥದ ಸಾರಥಿಯನ್ನಾಗಿ, ಹೆಚ್ಚೇನು ವಿಷ್ಣುವನ್ನ ಅಸ್ತ್ರವನ್ನಾಗಿಸಿ ಒಂದೇ ಸರಳ ರೇಖೆಯಲ್ಲಿ ತಾರಕಾಕ್ಷ ಮಕರಾಕ್ಷ ವಿದ್ಯುನ್ಮಾಲಿಯನ್ನ ಕಳೆದವ ನಾನಿದ್ದೇನೆ. ನಿಮಗೆ ಗೊತ್ತಿಲ್ವೇನಾ? ನಿನ್ನ ಭಕ್ತನಾದಂತಹ ಬಾಣನ ಮನೆಯಲ್ಲಿ ಹೋಗಿ ಬಾಗಿಲ ಕಾವಲಿಗೆ ನಿಂತವನು. ಅಷ್ಟೇ ಅಲ್ಲ, ನಿನ್ನ ಮಡದಿ ದಾಕ್ಷಾಯಣಿ ಮಡಿದಂತಹ ಸಂದರ್ಭದಲ್ಲಿ ವಿರಹ ಜ್ವಾಲೆಯಲ್ಲಿ ಬೆಂದು ಅವಳ ಪ್ರತಿಮೆಯನ್ನು ಮಾಡಿ ಒಪ್ಪಿಕೊಂಡು ಮುದ್ದಾಡಿದವನು. ಕಂಡವರ ಹೆಂಡತಿಯನ್ನ ನನ್ನ ಹೆಂಡತಿಯನ್ನ ನಾನು ಒಪ್ಪಿಕೊಂಡದ್ದಲ್ಲ. ಬಾಣನ ಮನೆ ಕಾದಿದ್ದೇನೆ. ಯಾಕೆ? ಭಕ್ತನಿಗೆ ಸೋತಿ ಕಾದಿದ್ದೇನೆ. ಅದಲ್ಲದೆ ಹೋದ್ರೆ ಬಾಲೇ ಕರಗಿದಳು ಮನೆಯೊಳಗೆ ಮೈಯಲ್ಲಿ ಬೆವರಿದದು ನಡುಗೆ ಚರಣವೋ. ಕರಗಿದಳು ಮನದೊಳಗೆ ಮೈಯಲ್ಲಿ ಬೆವರಿದುದು ನಡುಗೆ ಚರಣವೋ. ಪರಿಯಯ್ಯೋ ಚಿಸೂತಿ ತನ್ನಳು ಮರುಗಿದಳು ಮೀನಾಕ್ಷಿ. ಏನನೆಂಬೆ ನಾನು ಬುದ್ಧಿಹೀನಳಾದೆನು, ಏನನೆಂಬೆ ನಾನು ಬುದ್ಧಿಹೀನಳಾದೆನು. ಪ್ರಾಣಕಾಂತನೀತನೆಂದು ತಿಳಿಯದಾದೆನು, ಪ್ರಾಣಕಾಂತನೀತನೆಂದು ತಿಳಿಯದಾದೆನು. ಜಾಣ ಮುನಿಪನೆಂದ ಮಾತು ದೃಷ್ಟವಾದುದು, ಜಾಣ ಮುನಿಪನೆಂದ ಮಾತು ದೃಷ್ಟವಾದುದು. ಬಾಣವಿದ್ಯೆ ಕಲಿತುದನಗೆ ಮೂಲವಾದುದು, ಬಿಲ್ಬಾಣ ವಿದ್ಯೆ ಕಲಿತುದನಗೆ ಮೂಲವಾದುದು, ಮೂಲವಾದುದು. ಹೀನಳಾದೆನು. ಅಯ್ಯೋ, ಎಂತಹ ಕೆಲಸವನ್ನು ಮಾಡಿಬಿಟ್ಟೆ ನಾನು. ನನ್ನ ಹಿರಿಯನನ್ನ ಹುಡುಕುವುದಕ್ಕೋಸ್ಕರ ಹೊರಟವಳು ದಿಗ್ವಿಜಯ ಎನ್ನುವ ನೆಪದಲ್ಲಿ ಇವನೇ ನನ್ನ ಹಿರಿಯ ಎನ್ನುವುದನ್ನು ಅರಿಯದೆ ಹೋದೆ ಅಲ್ಲ ನಾನು. ಅಲ್ಲದೆ ಹೋದರೆ ಇವನ ಮುಂದೆ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ನನ್ನನ್ನೇ ನಾನು
ಹುಡುಕಿಕೊಳ್ಳುವುದಕ್ಕೆ ಮೂಲ ಮಂತ್ರವಾಯಿತು. ಅಬ್ಬಾ, ಎತ್ತಿದ ಶೂಲವನ್ನ ಹಿಡಿದುಕೊಂಡಿದ್ದಾನೆ, ಜಗತ್ತನ್ನೇ ಸುಟ್ಟು ಬಿಡುತ್ತೇನೆ ಎನ್ನುವ ಹಾಗೆ. ನಾನು ಸಮಾಧಾನ ಪಡಿಸುವುದು, ನಾನೇ ಸಮಾಧಾನ ಪಡಿಸುವುದು. ಎತ್ತಿದ ಶೂಲವ ಇಳುವೋ ನೀನಿಂದ, ಎತ್ತಿದ ಶೂಲವ ಇಳುವು ನೀನಿಂದ, ಕತ್ತಿವಾಸಗೆ ಮಗು ಎರಗಿದಳಂದು, ಕತ್ತಿವಾಸಗೆ ಮಗು ಎರಗಿದಳಂದು. ಅಯ್ಯ ಜಗದೀಶ, ಪರಮೇಶ, ಸರ್ವೇಶ, ಎತ್ತಿರುವಂತಹ ಶೂಲವನ್ನ ಕೆಳಗಿಳಿಸಬೇಕಯ್ಯ. ಹೆದರಿಕೊಂಡಿದ್ದೇನೆ ನಿನ್ನ ಈ ಕೋಪವನ್ನ ನೋಡಿ. ನಾನು ಜಗತ್ತನ್ನೇ ಸುಟ್ಟು ಬಿಡುವಂತಹ ಕೋಪ ನಿನ್ನ ಮುಖದಲ್ಲಿ ಕಾಣಿಸುತ್ತಾ ಉಂಟು. ಹೆದರಿದವಳು ನಾನಿದ್ದೇನೆ. ಶೂಲವನ್ನ ಇಳಿಸಿ ನನ್ನನ್ನ ಸಮಾಧಾನ ಪಡಿಸಬೇಕಯ್ಯ. ತಣ್ಣಗಾಗಬೇಕು ನೀನು ಈಶಾ. ಬೆದರಬೇಡಲಿ ಮುದ್ದು ಬಾಲೆ, ಬೆದರಬೇಡಲಿ ಮುದ್ದು ಬಾಲೆ, ಬೆದರಬೇಡಲಿ, ಬೆದರಬೇಡಲಿ ಮುದ್ದು ಬಾಲೆ, ಬೆದರಬೇಡಲಿ, ಬೆದರಬೇಡಲಿ, ಬೆದರಬೇಡಲಿ ಮುದ್ದು ಬಾಲೆ. ನಿನ್ನ ಮದುವೆಯಾಗುವೆನು ಗುಣಶೀಲೆ, ನಿನ್ನ ಮದುವೆಯಾಗುವೆನು ಗುಣಶೀಲೆ, ಗುಣಶೀಲೆ, ಗುಣಶೀಲೆ. ಮದನಾಂಗಿ ನಿನ್ನಂತರಂಗವ ಬಲ್ಲೇನು, ಮದನಾಂಗಿ, ಮದನಾಂಗಿ, ಮದನಾಂಗಿ ನಿನ್ನಂತರಂಗವ ಬಲ್ಲೇನು, ಮದನ ವೈರಿಯ ರಾಣಿಯಾಗು ಪನ್ನಗವೇಣಿ, ಮದನ ವೈರಿಯ ರಾಣಿ, ಮದನ ವೈರಿಯ ರಾಣಿ ಆಗು ಪನ್ನಗವೇಣಿಯೇ. ಬೆದರ ಬೆದರ ಮುತ್ತು ಬಾರಿ, ನಿನ್ನ ಮದುವೆಯಾಗುವೆನು ಗುಣಶೀಲೆ, ನಿನ್ನ ಮದುವೆಯಾಗುವೆನು ಗುಣಶೀಲೆ. ಮದನಾಂಗಿ ನಿನ್ನಂತರಂಗವದಲ್ಲೇನು, ಮದನ ವೈರಿಯ ರಾಣಿಯಾಗು ಪನ್ನಗವೇಣಿ, ಮದನಾಂಗಿ ನಿನ್ನಂತರಂಗವ ಬಲ್ಲೆನು, ಮದನ ವೈರಿಯ ರಾಣಿಯಾಗು ಪನ್ನಗವೇಣಿ, ಪನ್ನಗವೇಣಿ. ಓ ಮದನಾಂಗಿ ನಿನ್ನಂತರಂಗವ ಬಲ್ಲೆನು, ಮದನ ವೈರಿಯ ರಾಣಿಯಾಗು ಪನ್ನಗವೇಣಿ, ಮದನ ವೈರಿಯ ರಾಣಿಯಾಗು ಪನ್ನಗವೇಣಿ. ಬೆದರ ಬೆದರ ಮುತ್ತು ಬಾಲೆ, ನಿನ್ನ ಮದುವೆಯಾಗುವೆನು ಗುಣಶೀಲೆ. ಈಶಾ, ನನ್ನಿಂದಾದಂತಹ ಅಪರಾಧವನ್ನ ಮನ್ನಿಸಬೇಕು, ಸಮಾಧಾನಿತನಾಗಬೇಕು. ಬಹಳ 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 ಕ್ರೋಧಗೊಂಡಿರುವ ಹಾಗಿದೆ. ಹೆದರಬೇಕಾದಂತ ಅಗತ್ಯವೇ ಇಲ್ಲ. ಇಷ್ಟೆಲ್ಲ ನನ್ನದೇ ನಾಟಕ ಇದು. ನಾನೇ ನಾಟಕ ಮಾಡಿದ್ದೇನೆ. ಯಾವ ಕಾರಣಕ್ಕಾಗಿ ನಾಟಕ? ಕಾರಣ ಉಂಟು. ಹಾ? ನೀನು ಯಾರ್ಯಾರು ಅಲ್ಲ, ಮತ್ತೆ ನನ್ನ ಮಡದಿ ಪಾರ್ವತಿ. ಹಾ? ಹಾ, ಹಾ? ಈ ನಾಟಕ ಯಾಕೆ ಗೊತ್ತಾ? ಹಾ? ಪಾರ್ವತಿಯನ್ನ ಕಳೆದುಕೊಂಡ ಮೇಲೆ ವಿರಹ ವೇದನೆಯಲ್ಲಿ ಶಿವ ಇದ್ದಾನೆ ಎನ್ನುವ ಹಾಗೆ ಎಲ್ಲರೂ ತಿಳಿದುಕೊಂಡಿದ್ದಾರೆ. ಜೊತೆಯಲ್ಲಿ ಈಗ ಬಂದಂತಹ ನಿನ್ನನ್ನ ಪಾರ್ವತಿ ಎನ್ನುವ ಹಾಗೆ ರಮಿಸಿ ಒಪ್ಪಿಸಿ ಅಂತಾದ್ರೆ ಜನ ಆಡಿಕೊಳ್ತಾರೆ. ಲೋಕಾಪವಾದ ಬರ್ತದೆ. ಮತ್ತೆ ಈ ಹುಟ್ಟು ಯಾಕೆ ನಿನಗೆ? ಯಾಕೆ? ಈ ಹಿಂದೆ ವಿದ್ಯಾಧರೆ ನಿನ್ನನ್ನ ಕುರಿತಾಗಿ ತಪಸ್ಸನ್ನ ಆಚರಿಸಿದ್ದು, ಆಚರಿಸಿ ವರವನ್ನ ಕೇಳಿದ್ದು ಯಾವ ರೀತಿ? ಪಾರ್ವತಿ, ನೀನು ನನ್ನ ಮಗಳಾಗಿ ಉದರದಲ್ಲಿ ಜನಿಸಿ ಬರಬೇಕು ಎನ್ನುವ ಹಾಗೆ ವರವನ್ನ ನೀಡಿದೆ ನೀನು. ಈಗಲ್ಲ, ಮುಂದೊಂದು ಕಾಲದಲ್ಲಿ ನಿನ್ನ ಮಗಳಾಗಿ ಹುಟ್ಟಿ ಬರ್ತೇವೆ ಎನ್ನುವ ಹಾಗೆ. ಹಾಗೆ ಹುಟ್ಟಿ ಬಂದೆ ಹೇಗೆ? ಸೂರಸೇನನ ಮಗಳಾಗಿ ಮೃತ್ಯುಮಾಲಿನಿ ಅವಳ ಮಗಳಾಗಿ ನೀನು ಮೀನಾಕ್ಷಿಯಾಗಿ ಜನಿಸಿದೆ. ಹಾಗೆ ಇಲ್ಲಿಯವರೆಗಾಗಿ ದರೆ ದಿಗ್ವಿಜಯಾರ್ಥಿಯಾಗಿ ಬಂದವಳು ನೀನು. ಇನ್ನು ಜಗತ್ತಿನಲ್ಲಿ ಈಶನಿಗೆ ಹೇಳುವುದಕ್ಕೆ ನನ್ನ ಹೆಂಡತಿ ಎನ್ನುವಳು ಜಗತ್ತನ್ನೇ ಗೆದ್ದವಳು ಎನ್ನುವುದಕ್ಕಾದೀತು. ಜೊತೆಯಲ್ಲಿ
ನಿನ್ನನ್ನ ವರಿಸುತ್ತೇನೆ ನಾನು. ಮೀನಾಕ್ಷಿ ಕಲ್ಯಾಣ ಎನ್ನುವುದು ಆಗ್ತದೆ, ಆದ್ರೆ ಈಗ ಅಲ್ಲ. ಮತ್ತಿದ್ಯಾವಾಗ? ನೀನು ಅವಸರ ಪಡಬೇಡ. ಅಲ್ಲ, ದಿಗ್ವಿಜಯಕ್ಕೆ ಹೊರಟವಳಿಗೆ ಕಲ್ಯಾಣವಾಯಿತು. ಹಾಗಾಗಿ ಸ್ವಲ್ಪ ಈಗ ತಾತ್ಕಾಲಿಕವಾಗಿ ನಾನು ಮದುವೆ ಆಗ್ತೇನೆ. ಮತ್ತೆ ಮದುವೆ ಯಾವಾಗ? ಯಾವಾಗ? ಇನ್ನು 8 ದಿನ ಕಳೆದ ನಂತರ. ಇಲ್ಲಲ್ಲ, ಅಜತಾದ್ರಿಯಲ್ಲ, ಕದಂಬವನದಲ್ಲಿ ಮರಣ ಉಂಟೆ. ಈ ಈಶನ ಮದುವೆಯನ್ನ ಕಾಣುವುದಕ್ಕಾಗಿ ಅನೇಕ ಭಕ್ತಾದಿಗಳಲ್ಲಿ ಅವರಿಗಾಗಿ ಬರ್ತಾರೆ. ಭೂಲೋಕದಲ್ಲೇ ಇರುವವರಿಗೆ ಅಲ್ಲಿಗೆ ಬರ್ಲಿಕ್ಕೆ ವ್ಯವಸ್ಥೆ ಆಗಿ, ಜೊತೆಯಲ್ಲಿ ದೇವಲೋಕದವರು ಅಲ್ಲಿವರಿಗಾಗಿ ಬರಬಹುದು, ಯಕ್ಷರು ಬರಬಹುದು, ಕಿನ್ನರು ಬರಬಹುದು. ಹಾಗಿದ್ರೆ ಕದಂಬಾವನದಲ್ಲಿ ಇನ್ನಲ್ಲ 8 ದಿನದ ನಂತರದಲ್ಲಿ ಮದುವೆ. ಈಗ ತಾತ್ಕಾಲಿಕವಾಗಿ ಎಲ್ಲರ ಮೆಚ್ಚುಗೆಗಾಗಿ ಮೀನಾಕ್ಷಿಯನ್ನ ಕಲ್ಯಾಣ ಮಾಡ್ತೇನೆ. ಇದೇ ಮೀನಾಕ್ಷಿ ಕಲ್ಯಾಣ.